ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು 2023-24ನೇ ಸಾಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಅನುದಾನವಾಗಿ ಅನುಷ್ಠಾನಗೊಳ್ಳುವ ಕಾಮಗಾರಿಗಳ ಒಂದು ಬಗ್ಗೆ ಒಂದು ಸಾಮಾಜಿಕ ಪರಿಶೋಧನೆ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ಕಿವೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸರ್ ಮೇಡಮ್ ಅವ್ರ ರೀ ಅಧ್ಯಕ್ಷ ಮೇಡಮ್ ಅವ್ರ ನೋಡಲ್ ಅಧಿಕಾರಿಗಳಾದಂಥ ಜಯಶ್ರೀ ಮೇಡಮ್ ಅವರು ಅಧ್ಯಕ್ಷತೆ ವಹಿಸಬೇಕು ಕೇಳಿಕೊಳ್ಳುತ್ತಾರೆ. ಮತ್ತು ಅದೇ ರೀತಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿರುವ ನೀವು ಇರ್ಬೇಕಪ್ಪ ಕೇಂದ್ರ ಬಿಂದು ನೀವೇ ಇದ್ದೀರಿ. ಅದೇ ರೀತಿಯಾಗಿ ಗ್ರಾಮ ಸಭೆಯಲ್ಲಿ ನಮ್ಮ ತಾಲೂಕಾ ಪರಿಶೋಧನೆ ಅದೇ ರೀತಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ನಮ್ಮ ಕಿವೂರು ಗ್ರಾಮದ ಎಲ್ಲ ಕಾರ್ಮಿಕರು ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಸಭೆಯ ಉದ್ದೇಶಿಸಿ ಮುಂದಿನ ಸಭೆಯನ್ನು ನಮ್ಮ ಸಾಮಾಜಿಕ ಪರಿಶೋಧನೆ ಒಂದು ಸಂಯೋಜಕರಾದಂಥ ಅನಂತದಾಸರು ನಡೆಸಬೇಕಾಗಿ ಅವರನ್ನು ಕೇಳಿಕೊಳ್ತೀನಿ. ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಇದರಲ್ಲಿ ಸಾಮಾಜಿಕ ಪರಿಶೋಧನೆ ಒಂದು ಘಟಕ ಇದೆ. ಸರ್ಕಾರ ಎಷ್ಟೆಲ್ಲ ಹಣ ಕೊಡುತ್ತೆ ಆ ಪಂಚಾಯತ್ಗೆ, ಆ ಹಣ ಕೊಟ್ಟಿದ್ದನ್ನು ಸದುಪಯೋಗ ಆಗಿದೆನಾ, ಕರೆಕ್ಟಾಗಿ ಉಪಯೋಗ ಆಗಿದೆನಾ, ಎಲ್ಲರಿಗೂ ಅದರ ಲಾಭ ಸಿಕ್ಕಿದೆನಾ ಇಲ್ಲ ಎನ್ನುವಂಥದ್ದು ಗೊತ್ತಿರಲಿ. ಸರ್ಕಾರ ಎಷ್ಟು ಹಣ ಕಳಿಸಿದೆ, ಆ ಹಣದ ಹೆಂಗೆ ಖರ್ಚಾಗಿದೆ, ಅದು ಜನರಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗಿದೆನಾ ಎನ್ನುವಂಥ ಉದ್ದೇಶನ ಇಟ್ಕೊಂಡು ಸಾರ್ವಜನಿಕರಿಗೆ ಸಮಸ್ಯೆ ಹೇಳ್ತೀರೋ ಅದನ್ನೆಲ್ಲ ಬರಿತೀನೋ ಇದಕ್ಕೆ ಬರೆದು ಸರ್ಕಾರಕ್ಕೆ ವರದಿ ಕೊಡುವಂಥ ವ್ಯವಸ್ಥೆ ಇದಕ್ಕೆ. ವ್ಯವಸ್ಥೆಗೆ ಈ ಗ್ರಾಮ ಸಭೆಗೆ ತಾಲೂಕಾ ಯೋಜನಾಧಿಕಾರಿಗಳಾದಂಥ ಶ್ರೀಮತಿ ಜಯಶ್ರೀ ಮೇಡಮ್ ಅವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ವತಿಯಿಂದ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಗೌರವಾನ್ವಿತ ಸದಸ್ಯರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯಾರು ಹೆಣ್ಮಕ್ಳು ಹೇಳ್ತಾ ಇದ್ರು, ಇದು ನಾವು ಇದು ಕೂಲಿ ಮಾಡಲಿಲ್ಲ ಅಂತಂದ್ರೆ ಲಗ್ನದಾಗ ಹೋಗಿ ಆಯರಿ ಮಾಡ್ಲಿಕ್ಕೂ ಆಗಲ್ಲ ನಮಗೆ ಅಂತ ಆ ಸ್ಥಿತಿಯಲ್ಲಿ ಇದ್ದೀವಿ ನಾವು ಅಂತ ಹೇಳತ್ತೀವಿ. ಬೆಸ್ಟ್ ಇದು, ಒಳ್ಳೆಯ ಅಭಿಪ್ರಾಯ ಇದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಕುಟುಂಬಕ್ಕೆ ಯಾರಿಗೆಲ್ಲ ಗೊತ್ತಿದೆನಾ, ಒಂದು ಕುಟುಂಬಕ್ಕೆ ಎಷ್ಟು ದಿವಸ ಕೂಲಿ ಕೆಲಸ ಕೊಡಬೇಕು ಅಂತೇಳಿ ಯಾರಿಗೆಲ್ಲ ಗೊತ್ತಿದೆನಾ? ಇಲ್ಲ ವಿಡಿಯೋ ಬೇಡ್ರಿ. 100 ದಿನ ಕೊಡ್ತಾರೆ ಒಂದು ಕುಟುಂಬಕ್ಕೆ, 100 ದಿನ ಕೊಡ್ತಾರೆ. ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಎಷ್ಟು ಮಂದಿ 100 ದಿನ ಸಿಗ್ತದೆ? ಒಬ್ಬರು ಇದನ್ನು 100 ದಿನ ಸಿಗ್ತದೆ, 10 ಮಂದಿ ಇದನ್ನು 100 ದಿನ ಸಿಗ್ತದೆ. 100 ದಿನ ಸಿಗ್ತದೆ. ಇವು 4 ಮಂದಿ ಇರ್ತೀವಿ, ನಮ್ಮ ಮನೆ 4 ಮಂದಿ ಕಡಿಮೆ ಸಿಗ್ತದೆ. 25 ದಿನ ಹಿಂಗೆ ಇದು ಬರ್ತಿದ್ದು ನಿಮ್ಗೆ ಹೌದಾ? ಒಂದು ಉದ್ಯೋಗ ಸ್ಥಿತಿಯಲ್ಲಿ ಒಬ್ಬರಿಗೆ 100 ದಿನ ಸಿಗ್ತದೆ, ಇಬ್ಬರು 100 ದಿನ ಸಿಗ್ತದೆ. 4 ಮಾತಾಡ್ಬೇಡಿ. 100 days ಆದ್ಮೇಲೆ ಡಿಮ್ಯಾಂಡ್ ತಗೋತದೆ ಅಂತ ತಗೊಳ್ಳಲ್ಲ ಹೇಳ್ರಿ. ಇವ್ರಿಗೆ ಏನು ಚೆಲ್ಲಿತ್ತಿಲ್ಲ ಆಮೇಲೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಮಾಡಲ್ಲ. ಮೊದಲು ಕೇಳಿ ಈಗ ಸ್ಟಾರ್ಟ್ ಆಯ್ತು.
ರೈತರಲ್ಲಿ ಕೆಲಸ ಇಲ್ಲದ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರು ಖಾಲಿ ಇದ್ದ ಸಮಯದಲ್ಲಿ ಅದು ಪಂಚಾಯತ್ಗೆ 6 ನಂಬರ್ ತುಂಬಿಕೊಟ್ಟಿದ ಮೇಲೆ ಅದು ನಾವು ಕೂಲಿ ಕೆಲಸಕ್ಕೆ ರೆಡಿ ಇದ್ದೀವಿ ಅಂತೇಳಿ 20 ಮಂದಿ ಗ್ರೂಪ್ ಮಾಡಿ ಕೊಟ್ರೆ ನಿಮಗೆ ಕೂಲಿ ಕೆಲಸ ಕೊಡ್ತಾರೆ. ಹಂಗಾದ್ರೆ ಕೂಲಿ ಕೆಲಸ ನಾವು 6 ನಂಬರ್ ತುಂಬಿಕೊಟ್ಟಿದ ಮೇಲೆ ಎಷ್ಟು ದಿನದಲ್ಲಿ ನಮ್ಗೆ ಕೂಲಿ ಕೆಲಸ ಕೊಡ್ಬೇಕು ಗೊತ್ತಿದ್ದೇನಾ? ಎಷ್ಟು ದಿನದಲ್ಲಿ ಕೆಲಸ ಕೊಡ್ಬೇಕು ನಮ್ಗೆ? ಯಾರೋ PDO ಇರ್ತಾರೆ, ನಾವು 6 ನಂಬರ್ ತುಂಬಿಕೊಟ್ಟಿರ್ತೀವಿ, ಅವ್ರು ನಮಗೆ ಕೂಲಿ ಕೆಲಸನೇ ಹಚ್ಚಲ್ಲ. ಹೆಂಗ್ ಮಾಡ್ತೀರಿ? ಇವ್ರು PDO ಆಗಲ್ಲ, ಇವ್ರು ಕೊಡ್ತಾರೆ ನಿಮಗೆ. ಇನ್ನೊಬ್ರು PDO ಬರ್ತಾರೆ, ಕೈದಾಗೆ ಸಿಗಲ್ಲ, ಅವಾಗ ಏನ್ ಮಾಡ್ತೀರಿ? 15 ದಿವಸ ಟೈಮ್ ಇರ್ತದೆ, ಗೊತ್ತಿರ್ಬೇಕು ನಿಮಗಿದೆ. 6 ನಂಬರ್ ಕೊಟ್ಟಿದ ಮೇಲೆ 15 ದಿವಸ ಟೈಮ್ ಇರ್ತದೆ ನಿಮಗೆ ಕೂಲಿ ಕೆಲಸ ಹಚ್ಚಲಿಕ್ಕೆ. 15 ದಿವಸ ಆದ್ಮೇಲೆ ಕೂಲಿ ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ಪಂಚಾಯತ್ ಅಧಿಕಾರಿ ಕೂಲಿ ಕೆಲಸ ಹಚ್ಚಲಿಲ್ಲ ಅಂತಂದ್ರೆ ವಿರೋಧಿಯಾಗಿ ಭತ್ಯೆ ಕೊಡ್ಬೇಕು ಅಂತ ಹೇಳದ. ವಿರೋಧಿಯಾಗಿ ಭತ್ಯೆ ಕೊಡ್ಬೇಕಂತ ಹೇಳದ. ಅದಾದ್ಮೇಲೆ ನೀವು ಕೂಲಿ ಕೆಲಸಕ್ಕೆ ಹೋದ್ಮೇಲೆ ವ್ಯವಸ್ಥೆ ಇದೆನಾ? ಟೆಂಟ್ ಹಾಕಿರಾ? ಅದಕ್ಕೆ ದುಡ್ಡು ಕೊಡ್ತದೆ ಸರ್ಕಾರ. ಇವ್ರನ್ನ ಯಾರು ಕೈ ಕೊಡಲ್ಲ, ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತದೆ ಟೆಂಟ್ ಹಾಕ್ಲಿಕ್ಕೆ. ಅಂದ್ರೆ ಎಲ್ಲರೂ ಒಂದ್ ಕಡೆ ಬಂದು ಕುಂತು ವಿಶ್ರಾಮ ಮಾಡಿ ಮತ್ತೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ಬೇಕು ಅಂತೇಳಿ. ಆಮೇಲೆ ಶುದ್ಧ ಕುಡಿಯುವ ನೀರನ್ನ ನಿಮ್ಗೆ ಮಾತಾಡ್ಲಿಕ್ಕೆ ಅಮ್ಮ ಕೊಡ್ರಿ. ಕುಡ್ಲಿಕ್ ನೀರಿನ ವ್ಯವಸ್ಥೆ ಇತ್ತ ನೀವು ಕೂಲಿ ಕೆಲ್ಸಕ್ಕೆ ಹೋದಲ್ಲಿ? ಇರ್ಲಿಲ್ಲ. ಅದು ಆದ್ಮೇಲೆ ಕೂಲಿ ಕೆಲ್ಸಕ್ಕೆ ಹೋಗಿದ್ದಾಗ ಎಲ್ಲೋ ಗುಡ್ಡಿ ಒಯ್ತಿರೋ, ಪೌಡಿ ಒಯ್ತಿರೋ, ಬುಟ್ಟಿ ಒಯ್ತಿರೋ, ಏನೇನೋ ಒಯ್ತಿರೋ, ಸಾಮಾನು ಒಯ್ತೀರಿ, ಹೌದಾ? ಅದು ಬೈ ಚಾನ್ಸ್ ನಮ್ಮ ಕಾಲ ಮೇಲೆ ಬಿತ್ತು ಪೆಟ್ಟು ಹತ್ತಿತ್ತು, ಕೈ ಮೇಲೆ ಬಿತ್ತು ಪೆಟ್ಟು ಹತ್ತಿತ್ತು, ತಲೆ ಮೇಲೆ ಬಿತ್ತು ಪೆಟ್ಟು ಹತ್ತಿತ್ತು ಅಂದ್ರೆ ಅಲ್ಲೊಂದು ಫಸ್ಟ್ ಏಡ್ ಬಾಕ್ಸ್ ಅಂತ ಇರ್ತದೆ. ಅಂದ್ರೆ ಅದರಲ್ಲಿ ಐಡಿನ್ ಇರ್ತದೆ, ಹತ್ತಿ ಇರ್ತದೆ, ಸಣ್ಣ ಪುಟ್ಟ ಗೋಲಿಗಳು ಇರ್ತವೆ, ಹೌದಾ? ಅಂಥದ್ದೇನಾರ ಬಾಕ್ಸ್ ಇಟ್ಟಿದ್ರ ಅಲ್ಲಿ? ಏನು ಇಟ್ಟಿಲ್ಲ, ಅದು ಇಡ್ಬೇಕು. ಮಾಡ್ಬೇಕಾದ್ರೆ ಯಾರು ಆಶಾ ಕಾರ್ಯಕರ್ತರಿರ್ತಾರೆ ಅದು ಒಳಗೆ ಕೊಡಬೇಕು. ಅದು ಕೂಲಿ ಹೋದ ಸೆಟ್ ಇತ್ತು ಅಂತ ಯಾರಿಗೆ ಗೊತ್ತಿದಾರ? ಒಂದು ದಿನಕ್ಕೆ ಕೂಲಿ ಎಷ್ಟಿತ್ತು? ಮಾತಾಡ್ಬೇಡಿ, ಇನ್ನೊಬ್ಬರಿಗೆ ಗೊತ್ತಾಗಲಿ. ಒಬ್ಬರಿಗೆ ಹೇಳಬಿಟ್ರಿ ವಸ್ತು ಅವ್ರ ಕೂಲಿ ಅವ್ರು ಹೋದ ಸ್ಕೂಲಿ ಏಟಿತ್ತಮ್ಮ? ಹೋದ ಸ್ಕೂಲಿ ಏಟಿತ್ತು? ಕತ್ತಿಂದ ಕೂಲಿ ಹೋಗಿರ್ ಹೋದ ಸಹ ಏಟಿದ್ದಮ್ಮ? 316 ರೂಪಾಯಿ ಹೋದ ವರ್ಷಕ್ಕೆ ಹೌದಾ? ಈ ವರ್ಷ ಏಟದ? 349 ಹೇಳ್ರಿ, ಜೋಗಿಲ್ ಹೇಳ್ರಿ. ಈ ವರ್ಷ ಏಟದ? 349 ಯಾರು ಕೂಲಿ ಕೆಲಸಕ್ಕೆ ಹೋಗಿಲ್ಲ ಅಂತ ಅರ್ಥ. 349 ಅಂತ ಹೇಳ್ಬೇಡ್ರಿ. ನೀವು ಸೌಕರ್ಯಲ್ಲಿ ಇಲ್ಲಿ ಊರಾಗಿನ ಸೌಕರ್ಯಲ್ಲಿ ಕೂಲಿಗೆ ಹೋದ್ರೆ ಕೂಲಿ ಕೇಳಿ ಹೋಗ್ತೀರಿ, ಹಂಗೆ ಹೋಗ್ತೀರಿ, ಕೇಳಿ ಹೋಗ್ತೀರಿ ಇಲ್ಲ? ಮತ್ತೆ ಪಂಚಾಯತ್ ಕೇಳಿ ಹೋಗ್ಬಾರ್ದು. ನೀವು ಗೊತ್ತಿರ್ಲಿಲ್ಲ ಅಂತಂದ್ರೆ ಪಂಚಾಯತ್ಗೆ ನಾವು ಈಡ್ ಜಾಗ ಹೊಡೆದ್ರೆ ಏಟ್ ಕೊಡ್ತಾರೆ ಕೂಲಿ ಅಂತ ಕೇಳ್ಬೇಕು, ಹೌದಾ? ಗೊತ್ತಿರ್ಬೇಕು ನಿಮಗೆ. ಕಡಿಮೆ ಹಾಕ್ತಾರೆ ಏನ್ ಮಾಡ್ತೀರಿ? ಕಡಿಮೆ ಹಾಕ್ತಾರೆ ಏನ್ ಮಾಡ್ತೀರಿ? ಕೂಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈಗ 349 ರೂಪಾಯಿ ಇದು ಒಂದು ತಿಂಗಳು ಇರ್ತದೆ, ಹೌದಾ? ಇದು ಮುಂದಿನ ತಿಂಗಳು ಮತ್ತೆ ಹೆಚ್ಚಿಗೆ ಆಗ್ತದೆ.
ರೇಟ್ ಆಗ್ಯದಕ್ಕೆ 10 ರೂಪಾಯಿ ಆಗ್ಬೋದು, 20 ರೂಪಾಯಿ ಆಗ್ಬೋದು, 30 ರೂಪಾಯಿ ಆಗ್ಬೋದು, 100 ರೂಪಾಯಿ ಆಗ್ಬೋದು, ಎಷ್ಟು ಭೀ ಆಗ್ಬೋದು. ಸರ್ಕಾರ ಅದಕ್ಕೆ ನಮ್ಮ ಕೂಲಿ ದರವನ್ನು ಲೆಕ್ಕ ಮಾಡಿ, ನಮ್ಮ ಕರ್ನಾಟಕದಲ್ಲಿ ಕೂಲಿ ದರ ಎಷ್ಟಿದೆ ಅಂತ ಲೆಕ್ಕ ಮಾಡಿ ಅದಕ್ಕೆ ಎಷ್ಟು ಹೆಚ್ಚು ಮಾಡಬೇಕು ಮಾಡ್ತದೆ ಅಂತ. ಮತ್ತೆ ಯುಗಾದಿ ಆದ್ಮೇಲೆ ಮತ್ತೆ ಹೆಚ್ಚಾಗ್ತದೆ. ಇದು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ನನ್ನ ಕೂಲಿ ಎಷ್ಟು ಕೊಡ್ತಾರೆ, ನಾ ಎಷ್ಟು ಕೆಲಸ ಮಾಡಬೇಕು. ಈ ಒಂದು 349 ಕೂಲಿ ತೊಗೊಂಡ್ಮೇಲೆ ಕೆಲಸ ಎಷ್ಟು ಮಾಡಬೇಕು? ಸುಮ್ ಕೂತು ಬರ್ಬೇಕಾ? ಎಷ್ಟು ಮಾಡ್ಬೇಕು? 1 ಫೀಟು ತೀಟೆ ಇರ್ತದೆ. 1 ಫೀಟು ಉದ್ದೆಷ್ಟು, ಅಗಲೆಷ್ಟು, ಗುಮ್ಮೆಷ್ಟು? 349 ಕೂಲಿ ತೊಗೊಂಡಿದ್ಮೇಲೆ 349 ಕೂಲಿ ತೊಗೊಂಡಿದ್ಮೇಲೆ ಸರ್ಕಾರ ಅದಕ್ಕೆ ಕೂಲಿ ಕೆಲಸನೂ ನಿಗದಿ ಮಾಡಿರ್ತದೆ. ಹೌದಾ? ಇಷ್ಟು ಕೆಲಸ ಮಾಡಿದ್ರೆ ಮಾತ್ರ ಇವ್ರಿಗೆ ಇಷ್ಟು ಕೂಲಿ ಹಾಕಿ ಅಂತೇಳಿ ಮಾಡ್ತಾರೆ. ಹಂಗಂದ್ರೆ ನೀವು 349 ಕೂಲಿ ತೊಗೊಂಡ್ರೆ ಎಷ್ಟು ಅಂತ ಕೂಡ್ಲತ್ತೀರಿ, ಎಷ್ಟು ಕುಡಿತೀರಿ ಅಂತ, ಎಷ್ಟು ಕೆಲಸ ಮಾಡ್ತೀರಿ ಅಂತ. 1 ಫೀಟ್ ಗುಮ್ರಿ ಹಿಂಗೆ 3 ಬಂದು ಹಿಂಗೆ 3 ಫೀಟ್ ಅಲ್ಲಿ ಹೇಳ್ತಾರೆ ಅವರು 9 ಫೀಟು ಅಗಲ, 10 ಫೀಟ್ ಉದ್ದ, 1 ಫೀಟ್ ಗುಮ್ಮ. ಎಷ್ಟು ಜನ ಕೂಡ ಹೊಡಿತೀರಿ? ಇಬ್ಬರು ಒಬ್ಬರು ಎಷ್ಟು ಹೊಡಿಬೇಕಂತ ನಾನು ಕೇಳತ್ತೀನಿ. ಒಬ್ಬರು ಈಗ ಗಂಡನ ಕೂಲಿ ಗಂಡಗ, ಹೆಂಡತಿ ಕೂಲಿ ಹೆಂಡತಿಗೆ, ಮಗನ ಕೂಲಿ ಮಗನಿಗೆ, ಸೊಸಿ ಕೂಲಿ ಸೊಸಿಗೆ, ಮಗನ ಕೂಲಿ ಮಗನಿಗೆ ಮಗಳಿಗೆ, ಹಿಂಗೆ ಸಪ್ರೇಟ್ ಹಾಕ್ಲತ್ತದ ಸರ್ಕಾರ. ಹೌದಿಲ್ಲ? ಯಾರ ಕೂಲಿ ಗಂಡನ ಕೂಲಿ ಹೆಂಡತಿ ಹಾಕಲ್ಲ, ಹೆಂಡತಿ ಕೂಲಿ ಗಂಡಗೆ ಹಾಕಲ್ಲ. ಇದು ಯಾರ ಕೂಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಹಾಕ್ತದೆ. ಹಂಗಾಗಿ ಈಗ ನೀವು ಒಬ್ಬರು ಕೆಲಸ ಮಾಡಿದ್ರೆ ಏಟ್ ಮಾಡಬೇಕು ಅಂತ ಗೊತ್ತಿರ್ಬೇಕಲ್ಲ, ಅದು ಜ್ಞಾನ ಇರ್ಬೇಕಲ್ಲ. ಈಗ ಅವ್ರು ಸೌಕರ್ಯ ಬಂದು ಹೋಗ್ತೀವಿ ಕೂಲಿ ಕೆಲಸಕ್ಕೆ. ನನ್ನ 2 ಎಕರೆ ಅದು ನೋಡ್ರಿ, ಗುತ್ತಿಗೆ ಕೊಟ್ಟಿ ನಾನು, ಈಟ್ ಗುತ್ತಿಗೆ ಈಟ್ ಕೆಲಸ ಮಾಡಿ ಹೋಗ್ಬೇಕಂತ ಕೊಡ್ತಾನ. ಹೌದಾ? ಇಷ್ಟು ದುಡ್ಡು ಮಾತಾಡ್ತಾನ, ಇಷ್ಟು ಹೊಲ ಅದ ಅಂತ ಹೇಳಿರ್ತಾನ. ಆ ಇಟ್ಟು ದುಡ್ಡನ್ನಾಗ ನೀವು ಎಷ್ಟು ದಿವಸ ಮಾಡಿ ಮುಗಿಸಾಕ್ಬಿಟ್ರಿ ಅಂತ ಅಂತಾರೆ. ಸರ್ಕಾರನೂ ಕೂಡ ಹಂಗೇನೆ, ಇಷ್ಟು ಕೂಲಿ ಕೊಡ್ತೀವಿ ನಾವು, ಇಷ್ಟು ಕೆಲಸ ಮಾಡ್ಬೇಕು ಕೂಲಿ ಇರ್ತದೆ ಸರ್ಕಾರ. ಒಬ್ರಿಗೆ ಏಟು ಅಂತ ಅದು ಇಬ್ರದಾಯ್ತದ. ನೀವು ಹೇಳಿದ್ರು 9 ಫೀಟ್ ಆಗಲ್ಲ, 10 ಫೀಟ್ ಉದ್ದ, 1 ಫೀಟ್ ಗುಮ್ಮ ಹೇಳಿದ್ರು ಆಯ್ತು. ಅಂದ್ರೆ ನೀವು ಯಾರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ತುಂಬ ಹೊಡ್ಲಕ್ಕೆ ಬಂದಿಲ್ಲ ಗೊತ್ತಿರ್ಬೇಕು. ಹೌದಾ? ಕೇಳಮ್ಮ, ಗೊತ್ತಿರ್ಲಿಲ್ಲ ಅಂದ್ರೆ ಕೇಳಿ. 4 ಫೀಟ್ ಅಡ್ಡಲ್ಲ, ಹೌದಾ? 8 ಫೀಟ್ ಉದ್ದ, 1 ಫೀಟ್ ಗೊಮ್ಮು, ಇಷ್ಟು ಒಬ್ಬರು ಹೊಡಿಬೇಕದು. ಒಬ್ಬರು ಹೊಡೆದ್ರೆ 349 ರೂಪಾಯಿ ಕೂಲಿ ಇದೆ. ಎಷ್ಟು ಕಡಿಮೆ? ಒಂದು 20 ಮಂದಿ ಗ್ರೂಪ್ ಇದೆ ಅಂತ ತಿಳ್ಕೊಳ್ಳಿ. ನೀವು ಯಾರಿಗಾನ 200 ಬಂದವ್ರಿ ನಮ್ಮ ಕೂಲಿ 100. ಆಮೇಲೆ ಕ್ವಶನ್ ಬರ್ತದೆ, ನೀವು ಯಾರನ್ನ ಕಡಿಮೆ ಕೂಲಿ ಬಂದ್ರೆ ಅಡ್ವಾನ್ಸ್ ಹೇಳತ್ತೀನಿ ನಿಮಗೆ. 200 ಬರ್ತದೆ, 150 ಬರ್ತದೆ, 100 ಬರ್ತದೆ, 50 ರೂಪಾಯಿನೇ ಬರ್ತದೆ ಕೂಲಿ. ಹಂಗೆ ಏನಾರ ಬಂತು ಅಂತ ತಿಳ್ಕೊಳ್ಳಿ. ಅದು ಯಾಕೆ ಬರ್ತದೆ ಅಂತಂದ್ರೆ, ಒಂದು 20 ಮಂದಿದು ಒಂದೇ ಕಡೆ NMR ತೆಗಿತಾರೆ, ಹಾಜರಿ ತೆಗಿತಾರೆ, ಹಾಜರಿ ಪಟ್ಟಿ ತೆಗಿತಾರೆ. ತೆಗ್ದಿದ್ಮೇಲೆ ಆ 20 ಮಂದಿದಾಗ ಇಷ್ಟು ತೆಗ್ ಹೊಡಿಬೇಕು. ಹೋದ ಹೇಳಿದ್ನಲ್ಲ, 4 ಫೀಟ್ ಅಡ್ಡಲ್ಲ, 8 ಫೀಟ್ ಉದ್ದ, 1 ಫೀಟ್ ಗುಮ್ಮ, ಒಬ್ಬರಿಗೆ ಹಿಡಿತಾರೆ. ಇದು ಒಬ್ಬರಿಗೆ. ಅದು 20 ಮಂದಿ ಅಂದ್ರೆ 20 ತೆಗ್ ಆಗ್ಬೇಕಂತವ್. ಅಲ್ಲಿ 8 ತೆಗ್ಗಾದು ಅಂತ ತಿಳ್ಕೊಳ್ರಿ. 20 ಮಂದಿ ನಡು 8 ತೆಗ್ಗಾದು ಅಂದ್ರ 12 ತೆಗ್ ಮೈನಸ್ 12 ತೆಗ್ ತೆಗ್ದಾಗ್ತಾರೆ. ಆ 12 ತೆಗಿನ ದುಡ್ಡೆಲ್ಲ ಯಾರು ಬಂದು ಕಟ್ ಮಾಡ್ತಾರೆ ಗೊತ್ತಾ? ನೀವು ಯಾರು ಎಷ್ಟು ಮಂದಿ ಕೆಲಸ ಮಾಡಿದ್ರೆ ಹೊಸ ಮಂದಿ ಬಂದು ಮೈನಸ್ ಮಾಡ್ತಾರೆ. ಕಟ್ ಮಾಡಿ ಯಾರಿಗೆ ಏಟೇಟ ಬರ್ತದೆ ಅಷ್ಟು ದುಡ್ಡು ಹಾಕ್ತಾರೆ. ಅದಕ್ಕೆ 20 ಮಂದಿ ಕರೆಕ್ಟ್ ಆಗಿ ಕೆಲಸ ಮಾಡೋರು ಗ್ರೂಪ್ ಇರ್ಬೇಕು. 20 ಮಂದಿ ಕಂಪ್ಲೀಟ್ ಆಗಿ ಕೆಲಸ ಮಾಡೋರು ಗ್ರೂಪ್ ಇರ್ಬೇಕು. ಅಂದಾಗ ಮಾತ್ರ
ಸರಿಯಾದಂಥ ದುಡ್ಡನ್ನು ಅಷ್ಟು ಕೂಲಿಯನ್ನು ಬರಲಿಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಕಡಿಮೆ ಬರ್ತದೆ. ಕಡಿಮೆ ಯಾಕೆ ಬಂತ? ನಾ ಕೆಲಸ ಮಾಡೀನಿ. ಹೌದು, ನೀವು ಕೆಲಸ ಮಾಡಿರಿ, ನಿಮ್ಮ ಗ್ರೂಪಿನಲ್ಲಿ ಕೆಲಸ ಮಾಡಿಲ್ಲ. ನೀವು ಕೆಲಸ ಮಾಡಿರಿ ಸತ್ಯ. ನಿಮ್ಮ ಗ್ರೂಪಿನಲ್ಲಿ ಇದ್ದವ್ರು ಯಾರೋ ಮೈಗಳು ಇರ್ತಾರೆ, ಯಾರೋ ಸುಮ್ಮನೆ ಕುಂತು ಹೋಗೋರು ಇರ್ತಾರೆ, ಇಂಥವ್ರೆಲ್ಲ ಇರ್ತಾರೆ. ಅವು ಕೆಲಸ ಮಾಡಲಿಲ್ಲ ಅಂತಂದ್ರೆ ನೀವರ ಹೋಗಿ ಮಾಡ್ಕೋಬೇಕು ಒಂದು, ಇಲ್ಲ ಅವ್ರಿಗೆ ಮಾಡ್ಲಕ್ಕೆ ಹೇಳಬೇಕು ಒಂದು, ಎರಡರಾಗ ಒಂದು ಆಗ್ಬೇಕು. ಆದ್ರೆ ಮಾತ್ರ 349 ರೂಪಾಯಿ ಕೂಲಿ ಸಿಗ್ತದೆ. ಇಲ್ಲ ಅಂದ್ರೆ ಕಡಿಮೆ ಆಗ್ತಾನೆ. ಅವ ಜೈ ಏನು ಮಾಡ್ತಾನೆ, ಅಳತಿ ಮಾಡ್ತಾರೆ, ಅಳತಿ ಮಾಡಿ ನೀವು 20 ಮಂದಿದಾಗ ಭಾಗ ಮಾಡಾಕ್ತಾನೆ. ಯಾರಿಗೆ ಎಷ್ಟೆಷ್ಟು ಕೂಲಿ ಬರ್ತದೆ ಅಷ್ಟೆಷ್ಟು ಹಾಕ್ಬಿಡ್ತಾರೆ ಈ ರೂಪದಲ್ಲಿ. ಇದನ್ನು ಗೊತ್ತಿರ್ಬೇಕು. ಇದು ಗೊತ್ತಿರಲಿಲ್ಲ ಅಂದ್ರೆ ನಮಗೆ 100 ರೂಪಾಯಿ ಬಂದಾದ್ರೆ ಪೀಡಿಯೋಗೆ ಬಂದು ಜಗಳ ಆಗ್ತೀವಿ. ಗೊತ್ತಿರ್ಬೇಕು ನಮ್ಗೆ ಯಾಕೆ ಕಡಿಮೆ ಕೂಲಿ ಬಂದದೆ ಅಂತ ಗೊತ್ತಿರ್ಬೇಕಿದೆ. ಅದಾದ್ಮೇಲೆ ಸರ್ಕಾರ ಇದನ್ನೆಲ್ಲ ದುಡ್ಡು ಕೊಡ್ತದೆ, ಇಷ್ಟೆಲ್ಲ ಕೊಡ್ತದೆ ಅಂತ ಮೇಲೆ ನಮಗೆ ಲಾಭ ಆಗಿದೆನಾ ಇಲ್ಲ ಅಂತ ಗೊತ್ತಿರ್ಬೇಕು. ಕೂಲಿ ನಿಮ್ಗೆ ಲಾಭ ಆಗತ್ತದ? ಸರ್ಕಾರ ಕೂಲಿ ಕೆಲಸ ಹಾಕಲತ್ತದ ಅಂದರೆ ನಮ್ಮ ಸಂಸಾರಕ್ಕೆ ಲಾಭದಾಯಕನೋ ಹಾನಿಕಾರಕನೋ? ಲಾಭ ಆಗ್ಯದ, ನಮಗೆ ಅನುಕೂಲ ಆಗ್ಯದ. ಹೌದಾ? ಹೋದ ಎಷ್ಟು ಕೆಲಸ ಮಾಡ್ಯಾವ ಅದು ಹೇಳ್ಬೋದಾ? ಎಷ್ಟು ಕೆಲಸ ಆಗ್ಯಾವ ಅಂತ ಹೇಳ್ಬೋದಾ? ನಿಮ್ಮ ಪಂಚಾಯತ್ನಲ್ಲಿ 5 ಊರು ಕೂಡಿ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿದೆ ಅಂತಂದರೆ 21,13,546 ರೂಪಾಯಿ ಖರ್ಚು ಮಾಡ್ಯಾರ ಸರ್ಕಾರ. ಭಾಳ ಕಡಿಮೆ. ಪಂಚಾಯತಿ ಕೂಲಿ ಕಾರ್ಮಿಕರ ಲೆಕ್ಕ ಹಿಡ್ಕೊಂಡ್ರೆ ಭಾಳ ಕಡಿಮೆ ಖರ್ಚಾಗಿದೆ ಅಂತ. ಇನ್ನೂ ಖರ್ಚಾಗಬೇಕಿದ್ದಕ್ಕೆ ಅಂತ ಇಷ್ಟು ದುಡ್ಡನ್ನು ಒಟ್ಟು ನಿಮ್ಮ ಪಂಚಾಯತ್ನಲ್ಲಿ ಖರ್ಚಾಗಿದೆ ಅಂತ ಹೇಳ. ಬರೀ ಕೂಲಿಗಾಗಿ ಖರ್ಚಾಗಿದೆ. ಬರೀ ಕೂಲಿಗಾಗಿ ಖರ್ಚಾಗಿದ್ದು 3,50,517 ರೂಪಾಯಿ ಖರ್ಚಾಗಿದೆ. 3,50,517 ರೂಪಾಯಿ ಬರೀ ಕೂಲಿಗೆ ಹಾಕ್ಯದ ಸರ್ಕಾರ. ನಿಮ್ಮ 5 ಊರಿಗೆ, ನಿಮ್ಮ ಊರಿಗೆ ಅಲ್ಲ, 5 ಊರಿಗೆ ಕೂಡಿ ಅಂದರೆ ಒಂದು ಕುಟುಂಬಕ್ಕೆ 100 ದಿನ ಅಂತಂದರೆ ಇನ್ನೂ ಹೆಚ್ಚಾಗಬೇಕು. ಕೋಟಿ ಗಂಟಲೆ ದುಡ್ಡನ್ನು ಹೋಗ್ಬೇಕದು. ಅದಕ್ಕೆ ನೀವು ಹುಷಾರಾಗಿ ನೀವು ಬ್ಯಾಸಿಗೆಗೆ ಎಷ್ಟು ದಿನ ಖಾಲಿ ಇರ್ತೀರೋ ಅಷ್ಟು ದಿನ ಕೂಲಿ ಕೆಲಸ ಹೇಳ್ಬೇಕೆ ಮಾಡಬೇಕು, ಬಿಡಬಾರ್ದು. ಹಾಂ, ಯಾರೂ ಬಿಡ್ಲಕ್ಕೆ ಹೋಗಬೇಡಿ. 20 ಮಂದಿ ಗ್ರೂಪ್ ಆಗಬೇಕು. ನಮ್ಮ ಕೂಲಿ ಕೆಲಸ ಹಚ್ಚಿ ಅನ್ಬೇಕು. ಅವ್ರು ಪಿ ಡಿ ಅವ್ರು ಹಚ್ತಾರೆ ನಿಮಗೆ. ಯಾವ್ಯಾವ ಕೆಲಸ ಆಗ್ಯಾವ ಅದರ್ ಆದ್ರೆ ಆಗ್ಯದ ಅಂತ ಹೇಳಿರಿ, ಆಗಿಲ್ಲ ಅಂತ ಹೇಳಿ ಎರಡರಾಗ ಒಂದೇ ಹೇಳ್ಬೋದು. ಹೌದಾ? ಅಂಗನವಾಡಿ ಕಟ್ಟಡ ಮಾಡ್ರಿ ಅಂತ ತಿಳ್ಕೊಳ್ಳೋದ. ನೀವು ತಿಳ್ಕೊಳ್ಳೋದು ಅಷ್ಟೇ ಹೇಳ್ಬೇಕಾ? ಎಲ್ಲ ಊರು ಹೇಳ್ಬೇಕು. ಅಂಗನವಾಡಿ ಕಟ್ಟಡ ಮಾಡಿರಿ. ಅಡಿಗೆದು ಹೇಳೋದು ಬೇಡ, ನಿಮ್ದು ಅಷ್ಟೇ. ಶಾಣಗೌಡ ಹೊಲದಿಂದ ಕಡೆಯಪ್ಪ ಪೂಜಾರಿ ಹೊಲದವರೆಗೆ ರೋಡ್ ಮಾಡ್ಯಾರಂತಲ್ಲ. ಶಾಣಗೌಡ ಹೊಲದ ಶಾಣಗೌಡ ಹೊಲದ ಹಿಡಿದು ಶಾಣಗೌಡ ಹೊಲದ ಬಾಜು, ಮನೆ ಬಾಜು, ಆಜು ಬಾಜು, ಅವ್ರ ಹೊಲ ಬಾಜು ಯಾರನ್ನ ಇದ್ದೀರಾ ಇಲ್ಲಿ? ಇದು ಪಿ ಆರ್ ಕಡೆಯಿಂದ ಇದ್ರ ಕಡೆ ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ ಪಂಚಾಯತ್ ಕಡೆ ಅದೇ ಪಿ ಆರ್ ಕಡೆಯಿಂದ ಆಗ್ಯಾರ ಮಾಡಿರ್ತಾರೆ ಮಾಡ್ಯಾರಿ. ಅವು ತುಂಬ ಹಂಗೆ ಲೇಬರ್ ಇಲ್ಲ, ಮಾನ ಯಾರು ಬಾವಿ ಹೂಳೆತ್ತಾರ. ತಿಳ್ಗೋಳ ಗ್ರಾಮದಿಂದ ಗುಡಿ ಹಳ್ಳದವರೆಗೆ ಮುಂಗಡ ಗುಂಡಿ ನಿರ್ಮಾಣ ಅಂದ್ರೆ ಆ ಕಡೆ ಈ ಕಡೆ ರೋಡಿಗೆ ಗುಂಡಿ ತೆಗ್ದಾರಂತ ತೆಗ್ಗೋಳು ಹೊಡೆದಾರ. ಗಿಡ ಹಚ್ಚೋ ತೆಗ್ ಹಾಕಿರ ಇಲ್ಲ ಬಾಯಾಗ ಏನು ಹುಂಡಿಗಿನ ಇಟ್ಕೊಂಡ್ರಿ ಏನು ಗಿಡ ಹಾಕಿರಿ, ತೆಗ್ ಹಚ್ಚಿ ಗಿಡಗಳು ಹಚ್ಚಿರಿಲ್ಲ. ಅವ್ರಿಗೆ ನೀವು ಆಡಭಾಷೆ ಬೇರೆ ಇಲ್ಲಿ ಅವ್ರು ಹೇಳಬೇಕು ಇಲ್ಲ ಹಾಕಿ ಮಾಡಬೇಕಲ್ರಿ ಹೇಳಕ್ಕೆ ಇವ್ರಿಗೆ ಬ್ಯಾನಿ ಬಂದದ ಏನು? ಊರಿನಿಂದ ಮೇನ್ ರೋಡಿನವರೆಗೆ ತಿಳ್ಗೋಳು ಗ್ರಾಮದಲ್ಲಿ ಕಬ್ರಸ್ಥಾನದಲ್ಲಿ ಮುಂಗಡ ಗುಂಡಿ ನಿರ್ಮಾಣ. ಕಬ್ರಸ್ಥಾನ ಕುಣಿಗೆರೆ, ಮುಸ್ಲಿಂ ಕುಣಿಗೆರೆ. ತಿಳ್ಗೋಳು ಗ್ರಾಮದಲ್ಲಿ ಕವಿತಾ
ಹನುಮಂತ ಬಸವರಾಜ್ ಇವ್ರಿಗೆ ಗೌರ್ಮೆಂಟ್ ಮನಿ ಆಗ್ಯದ. ಆ ಗೌರ್ಮೆಂಟ್ ಮನಿ ಆದ್ರೂ ಕೂಡ ಇವ್ರಿಗೆ ಸರ್ಕಾರ ಏನ್ ಮಾಡ್ತದ 90 ದಿನ ಕೂಲಿ ಹಾಕ್ತದ. ಇದ್ರಾಗ ಉದ್ಯೋಗ ಖಾತ್ರಿದಾಗ ಗೌಂಡಿ ಕೈ ಕೆಳಗೆ ಕೆಲಸ ಮಾಡಿದಾರ, ಅವ್ರ ಮನೆಯವರೇ ಕೆಲಸ ಮಾಡಿದಾರ ಹಾಕ್ತಾರ. ಇವ್ರಿಗೆ ಮನಿ ಆಗ್ಯದ. ಇವರಿಗೆ ಹೊಸ ವಸತಿ ಮನಿ 5,688 ರೂಪಾಯಿ ಹಾಕ್ಯಾರ. ತಿಳುಗೋಳು ಗ್ರಾಮದ ಸಿದ್ದಮ್ಮ ಮಲ್ಲಿನಾಥ್ ಇವ್ರಿಗೂ ಮನಿ ಆಗ್ಯದ. ಸಿದ್ದಮ್ಮ ಮಲ್ಲಿನಾಥ್ ಗೌರ್ಮೆಂಟ್ ಮನಿ ಆಗ್ಯದ. ಇವರಿಗೆ ₹10,774 ಕೂಲಿ ಹಾಕ್ಯಾರ. ಇವರು ಸುಶೀಲಾಬಾಯಿ ಶಂಕರ್ ಇವ್ರಿಗೂ ಮನಿ ಆಗ್ಯದ, ಸರ್ಕಾರ ಮನಿ. ಇವ್ರಿಗೂ ಕೂಲಿ ಹಾಕ್ಯಾರ 1896, 6 ದಿವಸ ಮಾತ್ರ ಕೂಲಿ ಹಾಕ್ಯಾರ. ಮೊರಂಬಿ ಬೇಗಂ ಬಾಬು ಮನಿ ಇವ್ರಿಗೂ ಆಗ್ಯದ ಮನಿ. ಇವ್ರಿಗೂ 14,536 ರೂಪಾಯಿ ಕೂಲಿ ಹಾಕ್ಯಾರ. ಆಮೇಲೆ ಮೆಹಬೂಬಿ ಅಬ್ದುಲ್ ಖಾದರ್ ಸಾಬ್ ಇವ್ರಿಗೂ ಮನಿ ಆಗ್ಯಾರ. ಇವ್ರಿಗೂ ಕೂಲಿ ಹಾಕ್ಯಾರ 14,536 ರೂಪಾಯಿ. ತಿಳುಗೋಳು ಗ್ರಾಮದಲ್ಲಿ ರವಿ ಹೊಲದಿಂದ ಶಾಂತಗೌಡ ಹೊಲದವರೆಗೆ ಹಳ್ಳ ಉಳಿಯತ್ತದ. ಮಾಡಿದ ಕೆಲಸ ಇದು. ತಿಳುಗೋಳು ಗ್ರಾಮದಲ್ಲಿ ಮಲ್ಕಪ್ಪ ಗೌಡ್ ಹೊಲದಿಂದ ರಾಜಾ ಸಾಬ್ ಹೊಲದವರೆಗೆ ಹಳ್ಳ ಉಳಿಯತ್ತದ. ಮಾಡಿರಿ. ತಿಳುಗೋಳು ಗ್ರಾಮದಲ್ಲಿ ಮಹಾದೇವಿ ಪರೀಟ್ ಹೊಲದಿಂದ ಹನುಮಂತರಾವ್ ಪದಕಿ ಹೊಲದವರೆಗೆ ಹಳ್ಳ ಉಳಿಯತ್ತದ. ತಿಳುಗೋಳು ಗ್ರಾಮದಲ್ಲಿ ಶ್ರೀಕಾಂತ್ ಪಾಟೀಲ್ ಹೊಲದಿಂದ ಗುರಪ್ಪಗೌಡ ಹೊಲದವರೆಗೆ ಹಳ್ಳ ಉಳಿಯತ್ತದ. ತಿಳುಗೋಳು ಗ್ರಾಮದಲ್ಲಿ ಮಲ್ಲಪ್ಪ ಕೊಟ್ರಗಸ್ತಿ ಹೊಲದಿಂದ ಶಿವಮ್ಮ ಹೊಲದವರೆಗೆ ಹಳ್ಳ ಉಳಿಯತ್ತದ. ತಿಳುಗೋಳು ಗ್ರಾಮದಲ್ಲಿ ಸರ್ವೆ ನಂಬರ್ 5 ನಾಗಣ್ಣ ಚಂದ್ರಪ್ಪ ಪರೀಟ್ ಹೊಲದಿಂದ ಸರ್ವೆ ನಂಬರ್ 4 ಸಂಗಣ್ಣ ಭೀಮರಾವ್ ಹೊಲದವರೆಗೆ ಹಳ್ಳ ಉಳಿಯತ್ತದ. ತಿಳುಗೋಳು ಗ್ರಾಮದಾಗ ಸರ್ವೆ ನಂಬರ್ 38/1 ರುದ್ರಗೌಡ ಬಸಲಿಂಗಪ್ಪ ಇವ್ರು ಹೊಲ್ದಾಗ ಬದು ಹಾಕ್ಯಾರಂತ. ಬದು ಹಾಕ್ಯಾರ ಮುಚ್ಚೋಗ್ಯದ. ಅದು ಇಲ್ಲಿ ಅಲ್ಲಿ ಬದುನೇ ಕಾಣ ಹೊಂಟದ. ಮಳೆ ಬಂದ್ರೆ ಹಂಗೆ ತೆಗ್ಗಾರ ಇರ್ತದೆ, ಟ್ರ್ಯಾಕ್ ಹಾಕಿ ಮಣ್ಣಾರ ಇರ್ತದೆ. ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇಲ್ಲ. ಅಲ್ಲಿ ಮಳೆ ಹೊಡೆದ್ರೆ ಹಂಗೆ ಪೂರಾ ಬದು ಕಾಮಗಾರಿ ನಾಶ ಆಗ್ಯದ ಮೇಡಮ್. ಹನುಮಂತರಾವ್ ಇವ್ರಿಗೆ ಮೇಡಮ್ ಹೆಸರು ಫೋನ್ ರಿಸೀವ್ ಮಾಡಲಿಲ್ಲ. ಪ್ರಿಯಾಂಕ ಬದು ಹಾಕ್ಯಾರ. ಅವ್ರನ್ನು 7 ವರ್ಕ್ ಇದ್ದೀವಿ ಪಟ್ಲ ಅಂತ ಬರೋದು. ಒಂದು ಫೀಟ್ ಹೊಡಿಬೇಕಂತ ಹೇಳದ. ಹೌದಾ? ಒಂದು ಫೀಟ್ ಹೊಡೆದಿಲ್ಲ ನೀವು ಸುಮ್ಮನೆ ಹ್ಯಾಂಗ್ ಮಾಡ್ತಾಗ ಒಯ್ದು ಹಾಕಿರಿ. ಅದು ಮತ್ತೆ ಹೆಂಗಿದ್ದು ಹಂಗೆ ಆಗ್ಯದ. ಬದು ಯಾಕೆ ಹಾಕ್ತಾರ ಅದು ಚಂದ ತಿಳ್ಕೊಳ್ರಿ. ಸರ್ಕಾರ ನಿಮಗೆ ಅದು ಬದು ಹಾಕ್ಲಕ್ಕೆ ಕೂಲಿ ಯಾಕೆ ಕೊಡ್ತದ? 1 ಎಕರೆಗೆ 10,000 ರೂಪಾಯಿ ಕೊಡ್ತದ. ಅದು ನಿಮಗೆ 1 ಫೀಟ್ ಗುಮ್ ಹೊಡ್ರಿ, 8 ಫೀಟ್ ಅಡಲ್ ಹೊಡ್ರಿ, 4 ಫೀಟ್ ಅಡಲ್ ಹೊಡ್ರಿ, 8 ಫೀಟ್ ಉದ್ದ ಹೊಡ್ರಿ ಅಂತ ರೊಕ್ಕ ಕೊಡ್ತದೆ ಸರ್ಕಾರ. ಅಷ್ಟು ನೀವು ಹೊಡೆದಿಲ್ಲ ಅಂದ್ರೆ ಸರ್ಕಾರ ಮೋಸ ಮಾಡಿದಂಗೆ. ಹೌದಾ? ಆ ದುಡ್ಡು ಮೈಗಾರ ಹತ್ತದ. ಸುಮ್ಮನೆ ಹೋಗ್ತಾವ. ಮತ್ತು ಉರಿ ಬಂತು, ಜ್ವರ ಬಂತು, ಸುಮ್ಮನೆ ದವಾಖಾನೆ ಹಾಕ್ತೀರಿ, ಸುಮ್ಮನೆ ಹೋಗ್ತು ಮೈಗೆ ಹತ್ತಬೇಕು. ಹೌದಾ? ಅಷ್ಟು ಹೊಡೆದ್ಮೇಲೆ ಆ ಹೊಲದಾಗ ಇನ್ನೊಬ್ಬರು ಹೊಲದಾಗ ಅದಕ್ಕೆ ಮಣ್ಣು ಹೋಗ್ಬಾರ್ದು ಅನ್ನುವಂಥ ಉದ್ದೇಶನ ಇಟ್ಕೊಂಡು ಅದು ಬದು ಹಾಕ್ತಾರೆ. ಮಣ್ಣು ಹರ್ಕೊಂಡು ಇನ್ನೊಬ್ಬರು ಹೊಲದಾಗ ಹೋಗ್ಬಾರ್ದು, ಆ ಮಣ್ಣು ಅಲ್ಲೇ ಇರಬೇಕು,
ಆ ತೆಗ್ಗಿನಲ್ಲಿ ನೀರು ನಿಂದಿರಬೇಕು ಅಂತ. ಯಾಕೆ ನೀರು ನಿಂದಿರಬೇಕು ಅಂತಂದ್ರೆ ಆ ಹೊಲ ತಂಪಾಗಬೇಕು ಎನ್ನುವಂಥ ಮೂಲ ಉದ್ದೇಶ ಅದು. ಆ ಮೂಲ ಉದ್ದೇಶ ಇಟ್ಕೊಂಡು ಬದು ಹಾಕ್ತಾರೆ ಅದನ್ನು. ಆ ಉದ್ದೇಶನೇ ಈಡೇರಿಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲಿ ಏನೂ ಇಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಮಣ್ಣು ಇಲ್ಲ, ಏನೂ ಇಲ್ಲ, ಪೂರ ಸಹ. ರೂಪಗೌಡ ಬಸಲಿಂಗಪ್ಪ ಎರಡೋ ಅನುಕೂಲ ಇವ್ರಿ. ಇವ್ರ ಹೊಲ್ದಾಗ ಹಾಕಿರಿ. ರಾಘವೇಂದ್ರ ಮೋಹನ್ ರಾವ್ ಇವ್ರ ಹೊಲ್ದಾಗನು ಬದು ಹಾಕಿರಿ? ಹಾಕಿಲ್ಲ. ರಾಘವೇಂದ್ರ ಸರ್ ಕೃಷಿದು ನಾವು ಏನಿದ್ರ ಕೃಷಿ ಇಲಾಖೆದು ನಾವು ಏನ್ರಿದ್ರ? ಹಾಂ ರೀ, ಅವು ಫೈಲ್ ಕೊಟ್ಟಿಲ್ಲಲ್ಲ ರೀ. ಯಾರು ಊರವ್ರಿಗೆ ಯಾರಿಗಾರ ಇವ್ರ ಹೊಲ ಇಲ್ಲ ನಿಮ್ಮ ಜಿ ಪಿ ಇದಾವ ರೀ. ಇಲ್ಲ ಜಿ ಪಿ ನಿಮ್ಮ ಜಿ ಪಿ ಇದಾವ ರೀ, ಅವು ಕೃಷಿ ಇಲಾಖೆ ಅದಾವ ರೀ. ಹ್ಞೂ ರೀ. 10 ಎಕರೆ ತೋರಿಸ್ತಾ ಮೇಡಮ್, ಫಲಾನುಭವಿನ ಆಗಲ್ಲ ಅದು 7 ವರ್ಷಕ್ಕೆ ಅವರು ಸರ್. ಫಲಾನುಭವಿನೇ ಆಗಲ್ಲ. ಸುಮ್ಮನೆ ಹಾಕಿ ಅದನ್ನು ಸಿಂಪಲ್ ಹಿಂಗೆ ಮಾಡ್ಬಾರ್ದು. ಸರ್ಕಾರ ನೋಡ್ರಿ, ಇದು ಬದು ಹಾಕೊಳಕ್ಕಾಗ್ಲಿ, ಗುರಿದೊಡ್ಡಿ, ದಂದೊಡ್ಡಿ, ಇನ್ನಿತರ ಅಥವಾ ಒಂದಲ್ಲಿ ಬಾಳೆ ಗಿಡ ಹಚ್ಚೋದಾಗ್ಲಿ, ಬೇವಿನ ಗಿಡ ಹಚ್ಚೋದಾಗ್ಲಿ, ನಿಂಬೆ ಗಿಡ ಹಚ್ಚೋದಾಗ್ಲಿ, ಇದನ್ನೆಲ್ಲ ಯಾರಿಗೆ ಕೊಡ್ತದೆ ಅಂತಂದ್ರೆ ಕಡು ಬಡವರಿದ್ದವರಿಗೆ, ಸಾಮಾನ್ಯ ಜಾತಿಯಲ್ಲಿ ಇದ್ದವರು, ಕಡು ಬಡವರು ಯಾರಿರ್ತಾರೆ, 5 ಎಕರೆ ಹೊಲ ಒಳಗಿದ್ದವ್ರು ಯಾರಿರ್ತಾರೆ ಅವ್ರಿಗೆ ಮಾತ್ರ ಈ ಸೌಲಭ್ಯವನ್ನು ಕೊಡ್ತಾರೆ ಸರ್ಕಾರ. SC ST ಇದ್ದವರಿಗೆ ಇದು, ಅವ್ರಿಗೆ ಹೊಲ ಎಷ್ಟೇ ಇರಲಿ ಅವ್ರಿಗೆ ಸೌಲಭ್ಯ ಇದೆ. ಆದರೆ ನೀವು 10 ಎಕರೆ ಇದ್ದವ್ರು ಇನ್ನೂ ಫಲಾನುಭವಿ ಮಾಡ್ತೀರಂದ್ರೆ ತಪ್ಪದು. ಹೌದಾ? ಅದಕ್ಕೆ ನಾವು ಸರ್ಕಾರಕ್ಕೆ ಇದನ್ನು ವರದಿ ಮಾಡ್ತೀವಿ, ವಾಪಸ್ ಕಟ್ಟಬೇಕು ಸರ್ಕಾರ. ಮೋನಪ್ಪ ಶಿವಪ್ಪ ಅಕ್ಸಲ್ ಇವ್ರ ಹೊಲ ಹಾಕಿರಿ? ಪಂಚಾಯತಿ ಯಾರು ಅವರು 7 ವಾರಿ, ಅವರು 7 ವಾರಿ, ನಿಮ್ಮ 6 ವಾರಿ, ಇವರು ಅವರು ವಾರಿ. ಅವ್ರ ಇಲಾಖೆ ಕೃಷಿ ಇಲಾಖೆ ಅವರು. ಅವು ಇದು ಆಗಿತ್ತಲ್ಲ, ಡ್ರೈ ಲ್ಯಾಂಡ್ ಸೆಲೆಕ್ಟೆಡ್ ಆಗಿತ್ತಲ್ಲ ಅವಾಗ. ಅವು ಪಿ ಅದೇನ್ರಿ ಇದು ಏರಿಯಾ ಸೆಲೆಕ್ಟ್ ಆಗಿತ್ತಲ್ಲ ಹೋದ ಸರಿ. ನಾನು ಹುಲಿ ಅಲ್ಲ, ಕರಡಿ ಅಲ್ಲ. ಹೌದಾ? ನಾನು ನಿಮ್ಮ ಅಣ್ಣನೋ ತಮ್ಮನೋ ಯಾರು ವಯಸ್ಸಾದ್ರು ನಿಮ್ಮ ಅಣ್ಣನೋ ಏನೋ ಇದ್ದೀನಿ, ನಾವೇ ಮನುಷ್ಯನೇ. ಹೌದಾ? ನಾ ಡೈರೆಕ್ಟ್ ಆಗಿ ನಿಮ್ಮ ಜೊತೆಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಮಾಡ್ರಿ ಮಾತಾಡಿನಲ್ಲ, ಅವಾಗ ನಿಮ್ಮ ಜೊತೆ ಮಾತಾಡ್ಕೊತಾನೆ ಬಂದಿದ್ದೀನಿ. ನಿಮಗೆ ಕೇಳತ್ತೀನಿ, ನಿಮ್ಮನ್ನೇ ಉತ್ತರ ತೋರ್ತೀನಿ, ನಾನು ಹೇಳತ್ತೀನಿ, ನಿಮ್ಮನ್ನೇ ಉತ್ತರ. ನಿಮ್ಗೆ ಯಾಕೆ ಮಾತಾಡ್ಲತ್ತೀನಿ ಅಂದ್ರೆ ನಮ್ಮ ಜೊತೆಯಲ್ಲಿ ಹಿರಿಯಾಗಿ ಮಾತಾಡಲಿ ಅಂತ. ಹಿರಿಯಾಗಿ ನಿಮ್ಮಲ್ಲಿ ಆಗಿ ಬಂದ್ರ ಅಂತ ಹೇಳ್ರಿ, ಇಲ್ಲದ್ರೆ ಇಲ್ಲ ಅಂತ ಹೇಳ್ರಿ. ಅದಕ್ಕೆ ನಿಮ್ಮ ಜೊತೆ ನಾನು ಡೈರೆಕ್ಟ್ ಆಗಿ, ಇಲ್ಲಾಂದ್ರೆ ನಿಮ್ಗೆ ಕೇಳೋ ಅವಶ್ಯಕತೆ ನಾನು ಡೈರೆಕ್ಟ್ ಆಗಿ ನನ್ನಾನೇ ಹೇಳ್ಕೊತ ಹೋಗ್ತೀನಿ, ನನ್ನಾನೇ ಒದರ್ಕೋತ ಹೋಗ್ತೀನಿ. ಮುಗಿದ್ಮೇಲೆ ಆಯ್ತು, ನಾನು ಮುಗಿದು ನೋಡ್ರಿ ಅಂತ ಕೂಡ್ತೀನಿ. ಹೌದಾ? ಅದಕ್ಕೆ
ನಾನು ನಿಮ್ಮ ಜೊತೆಯಲ್ಲಿ ಯಾಕೆ ಮಾತಾಡತ್ತೀನಂದ್ರೆ ಸರ್ಕಾರ ದುಡ್ಡು ಕೊಡ್ತದೆ ಅಂತಂದ್ರೆ ಆ ಸರ್ಕಾರ ದುಡ್ಡು ಸರಿಯಾಗಿ ಉಪಯೋಗ ಆಗಬೇಕು. ನದಿ ಸೀರ್ನೋರ್ದಾಗ ಒಬ್ಬರು ಕೂಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ ಮೇಡಮ್.